Hello everyone. Today we are going to learn new topic in statistics called time series, which is useful for BCom 4th semester KUD and Haveri University students, and also this topic is useful for PUC students. In this video we will learn meaning, definition and components. First, let us understand the meaning of time series. Time series means a set of data arranged in order of time. ಸ್ಟಾಟಿಸ್ಟಿಕ್ಸ್ ದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಟೈಮ್ ಸೀರೀಸ್ ಮೇಲೆ ಇವತ್ತು ಮೀನಿಂಗು ಅದರ ಒಂದು ಕಾಂಪೋನೆಂಟ್ಸ್ ಗಳನ್ನ ನಾವು ನೋಡೋಣ ಅಂತ. ಟೈಮ್ ಸೀರೀಸ್ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ನಾವು ಹೇಳೋದಾದ್ರೆ ಎ ಸೆಟ್ ಆಫ್ ಡಾಟಾ, ಒಂದು ಯಾವುದೋ ಡಾಟಾ ಮಾಹಿತಿ ಅದನ್ನ ಅರೇಂಜ್ ಮಾಡೋದು. ಯಾವ ರೀತಿ ಅರೇಂಜ್ ಮಾಡೋದು? ಅರೇಂಜ್ ಇನ್ ಆರ್ಡರ್ ಆಫ್ ಟೈಮ್ಸ್, ಅವಧಿಯ ಆಧಾರದ ಮೇಲೆ ಡಾಟಾಗಳನ್ನ ಅರೇಂಜ್ ಮಾಡಿದ್ರೆ ನಾವು ಟೈಮ್ ಸೀರೀಸ್ ಅಂತ ಹೇಳಿ ಸಿಂಪಲ್ ವರ್ಡ್ ಒಳಗೆ ಕರಿತೀವಿ. ಅವಧಿ ಅಂತ ಬಂದಾಗ ಅದೇನಿರ್ಬಹುದು, ಮಂತ್ಲಿ, ವೀಕ್ಲಿ, ಇಯರ್ಲಿ, ಡೇ ವೈಸ್ ಕೂಡ ರೆಕಾರ್ಡ್ ಮಾಡಿರಬಹುದು. ಅನದರ್ ಮೀನಿಂಗ್, ಎ ಟೈಮ್ ಸೀರೀಸ್ ಮೀನ್ಸ್ ಎ ಸೆಟ್ ಆಫ್ ಡಾಟಾ that is collected at different points of time and arranged in chronological order. ಈ ಒಂದು ಮೀನಿಂಗ್ ದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇದೆ. ಕಲೆಕ್ಷನ್ ಆಫ್ ಡಾಟಾ ಬಗ್ಗೆ ಇದೆ ಅಂಡ್ ಆಲ್ಸೋ ಡಿಫರೆಂಟ್ ಪಾಯಿಂಟ್ ಆಫ್ ಟೈಮ್ಸ್, ಅವಧಿ ಆಧಾರದ ಮೇಲೆ ಕಲೆಕ್ಷನ್ ಡಾಟಾ ಮಾಡಿರೋದು ಮತ್ತು ಅವುಗಳನ್ನು ಅರೇಂಜ್ ಮಾಡೋ ಬಗ್ಗೆನೂ ಕೂಡ ಹೇಳ್ತೀವಿ. ಯಾವ ರೀತಿ ಅರೇಂಜ್ ಮಾಡೋದು? ಕ್ರೊನಾಲಜಿಕಲ್ ಆರ್ಡರ್ ಒಳಗೆ ನಾವು ಅವುಗಳನ್ನು ಅರೇಂಜ್ ಮಾಡೋದು. ಅದಕ್ಕೆ ಟೈಮ್ ಸೀರೀಸ್ ಅಂತ ಹೇಳಿ ನಾವು ಕರಿತೀವಿ. ಅಂಡ್ ಇನ್ ಸಿಂಪಲ್ ವರ್ಡ್ಸ್, ವೆನ್ ಡಾಟಾ ಈಸ್ ರೆಕಾರ್ಡೆಡ್ ಡೇ ಬೈ ಡೇ, month by month or year by year, it is called as time series. Example for time series: sales of businessmen from 2020 to 2025. ಒಬ್ಬ ಬಿಸ್ನೆಸ್ ಮ್ಯಾನ್ ಅದ ಸೇಲ್ಸ್ 2020 ರಿಂದ 25 ಅಂತ ನಾವು ಡಾಟಾವನ್ನ ಹೇಳಿದ್ರೆ ಇದಕ್ಕೇನಂತ ಕರಿತೀವಿ? ಈ ಡಾಟಾನ ನಾವು ಅರೇಂಜ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ಟೈಮ್, ಅಂದ್ರೆ ಇಯರ್ ವೈಸ್ ಇಲ್ಲಿ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. 2020ಗೆ ಸೇಲ್ಸ್ ಎಷ್ಟಿದೆಯಪ್ಪ? 50,000. 21 60,000. 22 75,000. 23 90,000. 24 80,000 and 25 95,000. ಈ ರೀತಿ ಅರೇಂಜ್ ಮಾಡಿದ್ರೆ ಅದಕ್ಕೆ ನಾವು ಟೈಮ್ ಸೀರೀಸ್ ಅಂತ ಕರಿತೀವಿ. Here the data are recorded year by year, so this is a time series. Similarly, monthly rainfall in a city or yearly population of a country are the examples for time series. Why do you study time series? The answer for that, understand the past trend. ಹಿಂದಿನ ವರ್ಷಗಳಲ್ಲಿ ಅಥವಾ ಹಿಂದಿನ ತಿಂಗಳುಗಳಲ್ಲಿ ಯಾವ ರೀತಿ ಡಾಟಾಗಳಿದ್ದು, ಟ್ರೆಂಡ್ಗಳು ಯಾವ ರೀತಿ ಇದ್ದು ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ನಾವು ಟೈಮ್ ಸೀರೀಸ್ ಅನ್ನು ಸ್ಟಡಿ ಮಾಡ್ತೀವಿ. ಆ್ಯಂಡ್ ಪ್ರಿಡಿಕ್ಟ್ ದ ಫ್ಯೂಚರ್ ವ್ಯಾಲ್ಯೂ, ಮುಂದಿನ ಭವಿಷ್ಯದ ಒಂದು ವ್ಯಾಲ್ಯೂಗಳನ್ನು ನಾವು ಅಂದಾಜು ಮಾಡುವ ಸಲುವಾಗಿ ಟೈಮ್ ಸೀರೀಸ್ ಅನ್ನು ಯೂಸ್ ಮಾಡ್ತೀವಿ. ಅನಲೈಸ್ ದ ಬಿಸ್ನೆಸ್ ಗ್ರೋತ್, ಇನ್ ಬಿಸ್ನೆಸ್ ಆಲ್ಸೋ ಇಟ್ ಈಸ್ ಅಪ್ಲೈಡ್. ನಮ್ಮ ಬಿಸ್ನೆಸ್ ಗ್ರೋತ್ ಏನು, ಫ್ಯೂಚರ್ ಟ್ರೆಂಡ್ಗಳೇನಿರ್ಬೋದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಟೈಮ್ ಸೀರೀಸ್ ಅನ್ನು ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು ಕಾಂಪೋನೆಂಟ್ಸ್ ಆಫ್ ಟೈಮ್ ಸೀರೀಸ್. There are 4 components in time series. First one is secular variation or secular trend. Second one, seasonal variation. Third one, cyclical variation. And last one, irregular variation or random variation. ಮೊದಲೇದ್ದು ನೋಡೋದಾದ್ರೆ ಸೆಕ್ಯುಲರ್ ವೇರಿಯೇಷನ್ಸ್ ಅಂದರೆ ಏನು ಅಂತಂದ್ರೆ ಇದಕ್ಕೆ ನಾವು ಸೆಕ್ಯುಲರ್ ಟ್ರೆಂಡ್ ಅಂತ ಕೂಡ ಕರಿತೀವಿ. ಇಫ್ ಎ ವೇರಿಯೇಬಲ್ ಈಸ್ ಅಬ್ಸರ್ವ್ಡ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, find an increase, decrease or constant trend of the variable, it is called as secular variation. ನಾವು ಇಲ್ಲಿ ಡಾಟಾಗಳನ್ನು ಲಾಂಗ್ ಪೀರಿಯಡ್ ಅಂದ್ರೆ ಬಹಳಷ್ಟು ಹಿಂದಿನ ವರ್ಷಗಳ ಡಾಟಾಗಳನ್ನು ಅಬ್ಸರ್ವ್ ಮಾಡಿರ್ತೀವಿ. 5 ವರ್ಷ 10 ವರ್ಷ ಈ ಥರದ ಡಾಟಾಗಳು. ಆ್ಯಂಡ್ ಆಲ್ಸೋ ನಾವು ಏನು ಫೈಂಡ್ ಮಾಡ್ತೀವಿ ಅಲ್ಲಿ ಅಂತಂದ್ರೆ ಒಂದು ಆ ಟ್ರೆಂಡ್ಗಳಲ್ಲಿ ಆ ವ್ಯಾಲ್ಯೂಗಳಲ್ಲಿ ಇನ್ಕ್ರೀಸ್ ಆರ ಇರುತ್ತೆ, ಡಿಕ್ರೀಸ್ ಆರ ಇರುತ್ತೆ, ಅಥವಾ ಅದು ಕಾನ್ಸ್ಟೆಂಟ್ ಆಗಿನೂ ಕೂಡ ಇರ್ಬೋದು. ಈ ಥರ ವೇರಿಯೇಬಲ್ಗಳನ್ನು ನಾವು ಕಲೆಕ್ಟ್ ಮಾಡಿ ಅರೇಂಜ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸೆಕ್ಯುಲರ್ ವೇರಿಯೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್:
ಸೇಲ್ಸ್ ಆಫ್ ಎ ಕಂಪನಿ ಫ್ರಮ್ 2018 to 2025. ಸಪೋಸ್ ಈ ಸೇಲ್ಸ್ ಅಪ್ವರ್ಡ್ ಟ್ರೆಂಡ್ ಒಳಗಿತ್ತು ಅಂತಂದ್ರೆ ಅದಕ್ಕೆ ಸೆಕ್ಯುಲರ್ ವೇರಿಯೇಷನ್ ಅಂತ ಕರಿಬೇಕು. ಅನದರ್ ನಿಮ್ಗೆ ಡೇ ಟು ಡೇ ಲೈಫ್ ಒಳಗೆ ಅಪ್ಲೈ ಆಗುವಂಥ ಎಕ್ಸಾಂಪಲ್ ಹೇಳೋದಾದ್ರೆ ಈ ಜನಸಂಖ್ಯೆ ಪಾಪ್ಯುಲೇಷನ್ ಆಫ್ ಇಂಡಿಯಾ ಏನೈತ್ರಿ, ಇಯರ್ ವೈಸ್ ಇನ್ಕ್ರೀಸ್ ಅನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದು ಕೂಡ ಒಂದು ಎಕ್ಸಾಂಪಲ್ಲು. ಡೆತ್ ರೇಟ್ ಕಡಿಮೆ ಆಗ್ತಾ ಇದೆ, ಅದು ಕೂಡ ಏನು ಡಿಕ್ರೀಸ್ ಒಳಗಿದೆ ಡೆತ್ ರೇಟು ಅಂತಂದ್ರೆ ಅದು ಕೂಡ ಸೆಕ್ಯುಲರ್ ವೇರಿಯೇಷನ್ಸ್ಗೆ ಎಕ್ಸಾಂಪಲ್. ಸೆಕೆಂಡ್ ಇದರಲ್ಲಿ ಬರುವ ಕಾಂಪೋನೆಂಟು ಸೀಸನಲ್ ವೇರಿಯೇಷನ್. ಸೀಸನಲ್ ವೇರಿಯೇಷನ್ ಮೀನ್ಸ್ ರೆಗ್ಯುಲರ್ ಚೇಂಜಸ್ ದ್ಯಾಟ್ ಅಕೋರ್ಸ್ ವಿದಿನ್ 1 year ಆ್ಯಂಡ್ ರಿಪೀಟೆಡ್ ಎವ್ರಿ ಇಯರ್. ಇಲ್ಲಿ ಏನಾಗ್ತೈತಿ, ವೇರಿಯೇಷನ್ಸ್ಗಳು ಇರ್ತಾವೆ, ಬದಲಾಗುವಂತಹ ಗುಣವನ್ನು ಹೊಂದಿರ್ತಾವೆ, ರೆಗ್ಯುಲರ್ ಆಗಿ ಚೇಂಜ್ ಆಗ್ತಾವೆ, ಅದೇ ಸಮಯದಲ್ಲಿನ ಚೇಂಜಸ್ ಆಗ್ತಾವೆ ವಿದಿನ್ 1 year, ರಿಪೀಟೆಡ್ ಎವ್ರಿ ಇಯರ್ ಆಗ್ತೈತಿ. ಇದು ಸೀಸನ್, ಸಮರ್ ಸೀಸನ್, ಬೇಸಿಗೆ ಕಾಲಪ್ಪ, ಇಯರ್ಲಿ ಬರೋದ ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ಏನು ವೇರಿಯೇಷನ್ಸ್ಗಳು ಆಗ್ತಾವೆ. ಬಿಸ್ನೆಸ್ ಅಲ್ಲಿ ನೋಡೋದಾದ್ರೆ ನಾವು ಈ ಟೈಮ್ ಒಳಗೆ ಕೋಲ್ಡ್ ಡ್ರಿಂಕ್ಸು, ಐಸು, ಫ್ರೂಟ್ಸ್ ಜ್ಯೂಸು ಈ ಥರದ್ದುಗಳದ್ದು ಸೇಲ್ಸ್ಗಳೇನಾಗ್ತೈತಿ, ಕೊಕೊನಟ್ ಇದೆಲ್ಲ ಸೇಲ್ಸ್ಗಳು ಇನ್ಕ್ರೀಸ್ ಆಗ್ತಾವೆ, ಹೆಚ್ಚಿಗೆ ಆಗ್ತೈತಿ. ಸೀಸನಲ್ ವೈಸ್ ಆಗುವಂಥದ್ದು, ರಿಪೀಟೆಡ್ ಆಗ್ತೈತಿ ಮತ್ತೆ ಎವ್ರಿ ಇಯರ್. ಇದಕ್ಕೆ ನಾವು ಸೀಸನಲ್ ವೇರಿಯೇಷನ್ಗೆ ಎಕ್ಸಾಂಪಲ್ ಆಗಿ ಬಳಕೆ ಮಾಡಬಹುದು. ಅದೇ ಈ ಸಂದರ್ಭದಲ್ಲಿ ಟೀ ಕಾಫಿ ಕನ್ಸಂಪ್ಷನ್ ಪ್ರಮಾಣ ಕಡಿಮೆ ಇರುತ್ತೆ, ಇಂಥದಕ್ಕೆ ನಾವು ಸೀಸನಲ್ ವೇರಿಯೇಷನ್ ಅಂತ ಕರಿತೀವಿ. ದಿಸ್ ಚೇಂಜಸ್ ಆರ್ ಕಾಸ್ಡ್ ಬೈ ಸೀಸನ್, ಫೆಸ್ಟಿವಲ್ಸ್ ಆರ್ ಕ್ಲೈಮೇಟ್. ಸೀಸನ್ ವೈಸ್ ಇರ್ಬೋದು, ಫೆಸ್ಟಿವಲ್ಗಳು, ದೀಪಾವಳಿಗೆ, ಯುಗಾದಿಗೆ ಹೊಸ ಬಟ್ಟೆ ಖರೀದಿ ಮಾಡೋದು, ಇದೆಲ್ಲ ಏನು ಸೀಸನಲ್ ಚೇಂಜಸ್, ಸೀಸನಲ್ ವೇರಿಯೇಷನ್ಸ್ಗಳು. ಕ್ಲೈಮೇಟ್ ಬದಲಾದ ಹಾಗೆ ಕೊಳ್ಳುವ ಒಂದು ಬೇಡಿಕೆ ವಸ್ತುಗಳಿಗೆ ಬದಲಾತು ಅಂತಂದ್ರೆ ಅದು ಕೂಡ ಈ ಸೀಸನಲ್ ವೇರಿಯೇಷನ್ ಅಂತ ನಾವು ಕರಿಬಹುದು. ಎಕ್ಸಾಂಪಲ್ಸ್, ಅನದರ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಐಸ್ ಕ್ರೀಮ್ ಇರ್ಬೋದು ಆ್ಯಂಡ್ ವುಲ್ಲನ್ ಕ್ಲಾತ್ಸ್ ಸೇಲ್ ಇನ್ಕ್ರೀಸಸ್ ಇನ್ ವಿಂಟರ್ ಸೀಸನ್, ಇದು ಕೂಡ ಒಂದು ಎಕ್ಸಾಂಪಲ್. ಥರ್ಡ್ ಒನ್ ಈಸ್ cyclical variation. Cyclical variation means long-term fluctuation in data that occurs due to business cycle. ಇದನ್ನು ನಾವು ಬಿಸ್ನೆಸ್ ಸೈಕಲ್ಗಳಲ್ಲಿ ನೋಡುವಂಥದ್ದು ಆಗಿರ್ತೈತಿ. These are long-term waves, means more than 1 year. Example for this, in business cycle we may observe that boom, high profit ಕೆಲವೊಮ್ಮೆ ಗಳಿಸ್ತಾ ಇರ್ಬೋದು, ಕೆಲವೊಮ್ಮೆ ರಿಸೆಷನ್ ಆಗ್ಬೋದು, ಲೋ ಪ್ರಾಫಿಟ್ ಆಗ್ಬೋದು. ಇನ್ನೊಂದು ಡೈಗ್ರಾಮಿಕಲ್ಲಿ ನಿಮ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ನೀವು ನೋಡ್ಬೋದು ಬಿಸ್ನೆಸ್ ಲೈಫ್ ಸೈಕಲ್ದು ಇಂಟ್ರೊಡಕ್ಷನ್ ಸ್ಟೇಜ್, ಗ್ರೋತ್ ಸ್ಟೇಜ್, ಮೆಚುರಿಟಿ ಸ್ಟೇಜ್, ಡಿಕ್ಲೈನ್ ಸ್ಟೇಜ್ ಅಂತ ಹೇಳ್ತೀವಿ. 2024ಕ್ಕಿಂತ ಮುಂಚೆ ಈ ಥರದ ನಾವು ಬಿಸ್ನೆಸ್ ಸೈಕಲನ್ನು ನೋಡ್ತಿದ್ವಿ. ಇಲ್ಲೇನಂತೆ ಇಂಟ್ರೊಡಕ್ಷನ್ ಸ್ಟೇಜ್ ಒಳಗೆ ದಿಂದ ಗ್ರೋತ್ ಆಗ್ತಾ ಬಂತು, ಡಿಕ್ಲೈನ್ ಕೂಡ ಆಯಿತು. ಇದೇನು ಎಕ್ಸಾಂಪಲ್ಲು ನಾವು ಹೇಳೋದು ಸೈಕ್ಲಿಕಲ್ ವೇರಿಯೇಷನ್ಗೆ. 2025 ನಂತರ ಮತ್ತೆ ಬಿಸ್ನೆಸ್ ಸೈಕಲ್ದು ಟ್ರೆಂಡ್ ಕೂಡ ಚೇಂಜ್ ಆಗಿದೆ. ಮೊದಲು ಏನಾಗ್ತಿತ್ತು, ಡಿಕ್ಲೈನ್ ಸ್ಟೇಜ್ಗೆ ಎಂಡ್ ಆಗಿಬಿಡ್ತಿತ್ತು. ಬಟ್ ಈಗ ಹಂಗಲ್ಲ, ಡಿಕ್ಲೈನ್ ಸ್ಟೇಜ್ ಆದಮೇಲೆ ಬಿಸ್ನೆಸ್ ಮ್ಯಾನ್ ಮತ್ತೆ ಏನು ಮಾಡ್ತಾ ಇದ್ದಾನ, ಹೊಸ ಇನೋವೇಷನ್ಸ್ಗಳನ್ನು ಮಾಡ್ತಾ ಇದ್ದಾನ. ಇನೋವೇಷನ್ಸ್ಗಳನ್ನು ಮಾಡಿ ಮತ್ತೆ ಮಾರುಕಟ್ಟೆಗೆ ತನ್ನ ವಸ್ತುಗಳನ್ನು ಬಿಡ್ತಾ ಇದ್ದಾನ. ಇದು ಕೂಡ ಎಕ್ಸಾಂಪಲ್ಲು ಈ ಒಂದು ಸೈಕ್ಲಿಕಲ್ ವೇರಿಯೇಷನ್ಗೆ ಆಗಿದೆ. ಫೋರ್ತ್ ಕಾಂಪೋನೆಂಟ್ irregular variation. Irregular variation means sudden and unpredictable changes in data. These changes occurs due to unexpected events. Unexpected eventಗಳಿಂದ ಆಗುವಂತಹ ಬದಲಾವಣೆಗಳು ಒಂದು ಮಾಹಿತಿಯಲ್ಲಿ, ಅದಕ್ಕೆ ನಾವೇನಂತ ಕರಿತೀವಿ, ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತ ಕರಿತೀವಿ. ಸಪೋಸ್ ಈಗ ವಾರ್ ನಡೀತಾ ಇದೆ, ಇರಾನ್, ಇಸ್ರೇಲು ಮತ್ತು ಅಮೇರಿಕಾದ ಮಧ್ಯ ಅಂತಂದಾಗ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಿ, ಸಡನ್ಲಿ LPG ಇರ್ಬೋದು, ಪೆಟ್ರೋಲ್ ಇರ್ಬೋದು, ಇವುಗಳದ ಲಭ್ಯತೆ ಏನಾಯಿತು, ಕೊರತೆಯನ್ನು ಕಂಡ್ವಿ ನಾವು. ಹಾಗಾಗಿ ಇದೇನಪ್ಪ ಅಂತಂದ್ರೆ ಇರ್ರೆಗ್ಯುಲರ್ ವೇರಿಯೇಷನ್ಸ್ಗಳು, ಸಡನ್ ಆಗಿ ಚೇಂಜಸ್ಗಳು ಆಗುವಂಥದ್ದು. ಅದು ಬಿಟ್ಟು ಆಕರ್ ರೆಗ್ಯುಲರ್ ಆಗಿ ಆಗ್ತಾ ಇರೋದಿಲ್ಲ. ಅನದರ್ ಎಕ್ಸಾಂಪಲ್ ಫಾರ್ ದಿಸ್ ಒನ್, ಅರ್ತ್ ಕ್ವಿಕ್ ಆಯಿತು, ಸಡನ್ ಆಗಿ ಚೇಂಜಸ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಫ್ಲಡ್ಗಳು ಬಂದಾಗ, ವಾರ್ಗಳು. ಅನದರ್ ಎಕ್ಸಾಂಪಲ್ ಏನು ಅಂತಂದ್ರೆ ಕೋವಿಡ್ ಏನು ನಾವು ಸಂದರ್ಭವನ್ನು ಎದುರಿಸಿದ್ವಿ, ಅದು ಕೂಡ ಇರ್ರೆಗ್ಯುಲರ್ ವೇರಿಯೇಷನ್ಸ್ಗೆ ಎಕ್ಸಾಂಪಲ್ ಅಂತ ನೀವು ಹೇಳಬಹುದು. ನಾವು 4 ರೀತಿಯಾದಂತಹ ಕಾಂಪೋನೆಂಟ್ಸ್ಗಳನ್ನು ಈ ಟೈಮ್ ಸೀರೀಸಲ್ಲಿ ನೋಡ್ತೀವಿ.
ನೆಕ್ಸ್ಟ್ ಇದರಲ್ಲಿ ಬರುವಂತದ್ದು ಮೇಜರ್ಸ್ ಆಫ್ ಸೆಕ್ಯುಲರ್ ಟ್ರೆಂಡ್ ಅಥವಾ ಮೇಜರ್ಸ್ ಆಫ್ ಟ್ರೆಂಡ್ ಅಂತ ಕರಿತೀವಿ. ಇಲ್ಲಿ ಕೂಡ 4 ರೀತಿಯ ನಾವು ಟ್ರೆಂಡ್ಗಳನ್ನು ನೋಡ್ತೀವಿ. ಫಸ್ಟ್ ಒನ್ ಗ್ರಾಫಿಕ್ ಮೆಥಡ್ ಆರ್ ಫ್ರೀ ಹ್ಯಾಂಡ್ ಕರ್ವ್ ಮೆಥಡ್ ಅಂತ ಕರಿತೀವಿ, ಅಂಡ್ ಸೆಕೆಂಡ್ ಒನ್ ಮೆಥಡ್ ಆಫ್ ಸೆಮಿ ಎವರೇಜ್, ಥರ್ಡ್ ಒನ್ ದ ಮೆಥಡ್ ಆಫ್ ಮೂವಿಂಗ್ ಎವರೇಜ್, ಅಂಡ್ ಲಾಸ್ಟ್ ಒನ್ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್. ಇದರಲ್ಲಿ ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಎಕ್ಸಾಮಿಗೆ ಇರೋದು ಸೆಮಿ ಎವರೇಜ್ ಇರ್ಬೋದು, ಮೂವಿಂಗ್ ಎವರೇಜ್ ಇರ್ಬೋದು, ಮತ್ತು ಲೀಸ್ಟ್ ಸ್ಕ್ವೇರ್ ಇರ್ಬೋದು. ಲೀಸ್ಟ್ ಸ್ಕ್ವೇರ್ ಮೆಥಡ್ ಆಲ್ಮೋಸ್ಟ್ 15 ಮಾರ್ಕ್ಸ್ಗೆ ನಿಮ್ಗೆ ಪ್ರಶ್ನೆಗಳು ಬರ್ತಿರ್ತಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಈ 4 ಮೇಜರ್ಸ್ಗಳ ಮೇಲೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣಂತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.